ಈಗ ನನ್ನ ಬ್ರದರ್ನು ಕೂಡ ಇಲ್ಲೇ ಸೌನೂರು ಪಕ್ಕದ ಜಕ್ಕಿನಕಟ್ಟೆಯಲ್ಲಿ ಅವನದು 40 ಎಕರೆ ಜಮೀನಿದೆ. ಅವನೊಬ್ಬ ಪ್ರಗತಿಪರ ರೈತ. ಅವನು ಕೂಡ ಅವ ಬರೋಕ್ಕಿಂತ ಮೊದಲು 1.5 ತಾಸು ಬೀಜ ಎಲ್ಲ ಹಂಚಿಬಿಟ್ಟಿದ್ರು. ಅವನು ಬಂದ ಮೇಲೆ ಏನು ಹಂಚಲಿಲ್ಲ, ಬರೋ ಪೂರ್ವದಲ್ಲಿ ಹಂಚಿದ್ದಾರೆ. ಅವನಿಗೂ ಬೀಜ ಬೇಕಾಗಿತ್ತು. ನಮ್ಮ ಮುಖಂಡರ ಜೊತೆಗೆ ಹೋಗಿದ್ದಾರೆ. ಹೋದ ತಕ್ಷಣ ಸ್ವಾಭಾವಿಕವಾಗಿ ಶಾಸಕರ ಸಹೋದರ ಅಥವಾ ಶಾಸಕರ ಜೊತೆಗೆ ಬ್ಲಾಕ್ ಅಧ್ಯಕ್ಷರು ಅಥವಾ ಹಿರಿಯ ಮುಖಂಡರು ಬಂದಾರಂದಾಗ ಸಾಮಾನ್ಯವಾಗಿ ಜನ ಅವ್ರ ಜೊತೆಗೆ ಮಾತಾಡ್ತಾರೆ, ಬೆರೀತಾರೆ, ಏನೋ ಸಮಸ್ಯೆಗಳನ್ನು ಹೇಳ್ತಾರೆ, ಶಾಸಕರ ಗಮನಕ್ಕೆ ತರ್ರಿ ಅಂಥೇಳಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಮುಖಂಡರಲ್ಲಿದ್ದಾರೆ, ಅಲ್ಲೇನು ಸಮಸ್ಯೆ ಆಗಿಲ್ಲ. ಅವ್ರು ಹೋದ ನಂತರ ಅದೇನೋ ಬೀಜ ಏನೋ ಕೊರತೆ ಇದೆ ಅಂಥೇಳಿ, ಆಮೇಲೆ ರೈತರಿಗೆ ನಿಮ್ಗೆ ಗೊತ್ತಿದೆ, ಇವತ್ತು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಇವತ್ತು ರೈತರಿಗೆ ಗೊಬ್ಬರ ಸಿಗ್ತಾಯಿಲ್ಲ, ರೈತರಿಗೆ ಡೀಸೆಲ್ ಸಿಗ್ತಾಯಿಲ್ಲ. ಕ್ಯಾನಲ್ಲಿ ರೈತರು ಹೋದರೆ ಡೀಸೆಲ್ ಕೊಡ್ತಾಯಿಲ್ಲ. ಭಾರತ ದೇಶದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಇವತ್ತು ಬಿ ಜೆ ಪಿಯವರಿಂದ ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ನೀವು ಡೀಸೆಲ್ ಖರೀದಿ ಮಾಡಬೇಡ್ರಿ, ನೀವು ಗೊಬ್ಬರ ಉಪಯೋಗ ಮಾಡಬೇಡ್ರಿ. ಅರೆ ಏನು ಖರೀದಿ ಮಾಡಬೇಕು ಅದನ್ನಾದರೂ ಹೇಳ್ರಿ. ನೀವು ರೈತರಿಗೆ ಗೊಬ್ಬರ ಇಲ್ಲ ಅಂದರೆ ಬೆಳೆ ಬರುತ್ತಾ? ರೈತರಿಗೆ ಡೀಸೆಲ್ ಇಲ್ಲ ಅಂದರೆ ಬಿತ್ತಕ್ಕಾಗುತ್ತಾ? ಇವತ್ತು ರೈತರು ನಮ್ಮ ಒಂದು ಭಾರತ ದೇಶ ಸಂಸ್ಕಾರವನ್ನು ಹೊಂದಿರುವಂಥ ದೇಶ. ಈ ಸಂಸ್ಕಾರವನ್ನು ಹೊಂದಿರುವಂಥ ದೇಶದಲ್ಲಿ ನೀವು ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳಿದರೆ ಹೇಗೆ? ಒಂದು ದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮೆಟ್ರೋದಾಗ ಹೋದರು, ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮೆಟ್ರೋದಾಗ ಹೋದರು, ಮತ್ತು ಎರಡನೇ ದಿನ ಹೋಗಲೇ ಅಲ್ಲ ಅವರು. ಅರೆ ದಿನ ಮೆಟ್ರೋದಾಗ ಹೋಗ್ರಿ. ನೀವು ದಿನ ಮೆಟ್ರೋದಾಗ ಹೋಗಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ನಿಮ್ಮ ಹಿಂದೆ 20 ಗಾಡಿ ತೊಗೊಂಡು ತಿರುಗಬಾರ್ದು. ಬಿ ಜೆ ಪಿಯವ್ರು ಒಬ್ಬರು ಲೀಡರ್ ಬಂದರೆ ಅವರಿಂದ 100 ಗಾಡಿ ಬರ್ತಾವೆ. ಅರಿ ನೀವು ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಇಟ್ಕೊಂಡು ಮತ್ತೊಬ್ಬರ ತಟ್ಟೆಯಲ್ಲಿ ನೀವು ನೊಣ ಹುಡುಕಕ್ಕೆ ಹೋಗ್ತಿರಲ್ಲ ನೀವು. ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ. ಯಾಕೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ನಾವು? ನೀವು ಡೀಸೆಲ್ 50 ರೂಪಾಯಿ ಮಾಡ್ತೇನೆ ಅಂತೇಳಿ 100 ರೂಪಾಯಿ ಮಾಡಿದಿರಿ. ಒಳ್ಳೆ ಎಣ್ಣೆ 40 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮಾಡಿದಿರಿ. ಬಂಗಾರ 25,000 ಇದ್ದಿದ್ದನ್ನು ನೀವು 2 ಲಕ್ಷ ಮಾಡಿದಿರಿ. ಜನರಿಗೆ ಅಕ್ಕಿ 20 ರೂಪಾಯಿ ಇದ್ದಿದ್ದು ನಿಮ್ಮ ಪೀರಿಯಡಲ್ಲಿ 60 ರೂಪಾಯಿ ಆಗಿದೆ. ಜೋಳ ರೇಟ್ ಹೆಚ್ಚಾಗಿದೆ. ದಿನನಿತ್ಯದ ಬೆಲೆಗಳು ಹೆಚ್ಚಾಗ್ಯಾವು. ಸ್ವಲ್ಪ ಬಡವರಿಗೆ ಸಹಾಯ ಆಗಲಿ ಅಂಥೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ತಿಂಗಳ 2,000 ರೂಪಾಯಿ ಕೊಡ್ತಾಯಿದ್ದಾರೆ, 10 ಕೆಜಿ ಅಕ್ಕಿ ಕೊಡ್ತಾಯಿದ್ದಾರೆ. ಆಮೇಲೆ ನಿಮ್ಮದು ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ, ಬಸ್ಸನ್ನು ಫ್ರೀ ಮಾಡಿದ್ದಾರೆ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ನೀವು ಏನು ಮಾಡ್ತಾಯಿದ್ದೀರಿ ಹೇಳ್ರಿ? ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ವಿದೇಶದಲ್ಲಿರುವಂಥ ಕಪ್ಪು ಹಣ ತಂದು 15 ಲಕ್ಷ ಹಾಕ್ತೀನಿ ಅಂದ್ರಿ. ಹಾಕ್ರಿ. ಈಗ ಭಾಳ ಕಷ್ಟದಲ್ಲಿ ಇದ್ದಾರೆ ಜನ. ಈಗ ನೀವು 15 ಲಕ್ಷ ಕೊಟ್ಟರೆ ಗೊಬ್ಬರನೂ ಬೇಡ, ಡೀಸೆಲು ಬೇಡ್ರಿಪ್ಪ, 1 ವರ್ಷ ಬೆಳಿಲಾರ್ದಂಗೆ ತಿನ್ಕೊಂತ ಆರಾಮಿರ್ತೀವಿ. 15 ರೂಪಾಯಿ ಕೊಡೋದಿಲ್ಲ ನೀವು. ಮತ್ತು ಇವ್ರದ್ದು ಆರೋಪ ಬೀಜದ. ಅರೆ ನನ್ನ ಬಗ್ಗೆ ಮಾತಾಡ್ತಿರಲ್ರಿ ನೀವು. ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಮುಖ್ಯಮಂತ್ರಿ ಇದ್ದಾಗ ಒಂದಿನೂ ಬರ್ತಿದ್ದಿಲ್ಲ ಅವರು. ಚನ್ನು ಪಾಟೀಲರ ದರ್ಬಾರ್ ಇತ್ತಿಲ್ಲ. ಮೊನ್ನೆ ಇದು ಜೋಶಿಯವರು ಹಾಕಿದಂಥ ತಮ್ಮ ಕ್ಷೇತ್ರದ ಇದು ಗ್ರ್ಯಾಂಟನ್ನು ಅದನ್ನು ಬೊಮ್ಮಾಯಿಯವರು ಭರತ್ ಬೊಮ್ಮಾಯಿಯವರು ಗುದ್ಲಿ ಪೂಜೆ ಮಾಡಿದ್ದಾರೆ. ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದೀನಿ ನಾನು, ಹೊಸೂರಲ್ಲೇ ಮಾಡಿದ್ದಾರೆ. ಅರೆ ನೀವೇನು ಬೇಕಾದರೂ ಮಾಡ್ಬೋದಾ? ನಾವು ಹೋಗಿ ಬೀಜನೂ ತರಬಾರ್ದಾ? ಎಲ್ಲಿದ್ದೀರಪ್ಪ ಅವ್ರು ಉದ್ಘಾಟನೆ ಮಾಡಿದ್ದು? ನಿಮ್ಮ ಕಡೆ ಎಲ್ಲಿ ರಿಬ್ಬನ್ ಕಟ್ ಮಾಡಿದ್ದು?